ನಮಗೊಂದು ಚಾರೆ ಕೊಡು, ಬರೇ ಕುಡಿಲಿಕ್ಕ ಸಾಯಿ. ನಮಗ ಪೂಜೆ ಹತ್ತದ ಪೂಜೆ ಹೇಳ್ರಿ. ಅದಕ್ಕೆ ಬೈಯಾಕಿ ಈ ಕಡೆ ಅದಕ್ಕೆ ಫೋಟೋ ಪೂಜೆ ಮಾಡ್ತಾ. ಅಲ್ಲ ನನಗೆ ಹೊಟ್ಟೆ ಹಸ್ತ ಡ್ಯೂಟಿ ಹೋಗ್ಬೇಕು, ಬರೀ ತಿಂದು ಸಾಯಿ. ಇನ್ನು ಬರೀ ತೀರಕ್ಕೆ ಹುಟ್ಟಿದೀನಿ. ಗಂಡಗ ಈ ಕಡೆ ಬೈಯೋದು, ಅವನದೇ ಫೋಟೋ ಪೂಜೆ ಮಾಡೋದು ಹೇಳ್ರಿ. ದಿನ ನಡೀತಿ. ಈಗ ಒಂದು ದಿವಸ ಅದ ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ ಹೇಳ್ರಿ. ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ ಇದು ಪೇಪರ್ ಓದ್ಕೊಂಡು ಕೂತದ ಗಂಡ ರೀ. ಅಲ್ಲ ಯಾಕ ನಾವು ಅಲ್ಲಿ ಬಂದರೆ ಬಾ ಅಲ್ಲೇ ಕೂತ ಕೇಳ ಯಾಕ ಒಂದಿಟ್ಟು ಬಗ್ಗೆ ನಿಂದಿರಿ ಅಂತ. ಅವ ಅಂದ ಇದೇನು ಕಿವ್ಯಾಗ ಏನೋ ಹೇಳಂಗೆ ಕಾಣ್ತದ. ಅದು ಬಗ್ಗೆ ಹೇಳ್ತೀನಿ ಬಗ್ಗೆ. ನಮ್ಮ ಮೊದಲ ಸಣ್ಣ ಹೆಣ್ಮಗಳ್ರೆ ಹೇಳ್ತೀನಿ, ಟಣ್ಣನ ಜಿಗದವ್ ಮ್ಯಾಲ ನಿತ್ತು. ಅದು ಇದ್ರಿ ಅಪ್ಪೋ ಜಲ್ದಿ ಇಳಿ ಅಂತ ಅದು ಬರ್ತದ. ಸುಮ್ ಕುಂದ್ರು ನಿನ್ನ ನಾ ಇನ್ನ ಮಂಗಳಾರತಿ ಅನ್ಬೇಕತ್ತ. ಅದು ಕೈಯಾಗ ಆರತಿ ತೊಗೊಂಡು ಮಂಗಳಾರತಿ ಮಾಡ್ಲಾಕತ್ತ. ಅವ ಅಂದ ನೀನು ಮಂಗಳಾರತಿ ಮುಗಿದ ನಾನು ಪೂಣ್ತಿದ್ದೆ ಯಾಕೆ ಎಳಿ ಹತ್ತಿ ಪೂಣಂದು ಏನ್ರಿ ಒಂದು ಸವನಿಂದ ಒದ್ದಾಡ್ತಿತ್ತು. ಹಂಗಾಕದ ಪರಿಸ್ಥಿತಿ. ಪಾಪಿ ಡಿ ಸಿ ಅಂತ ಡಿ ಸಿಗೆ ಅಂತಾಳ, ನೀ ದೇವ್ರಿದ್ದಂಗ ನೀ ಪರಮಾತ್ಮ ಇದ್ದಂಗ. ಎಲ್ಲಿ ಪರಮಾತ್ಮ ಅಂದಮ್ಮ. ನಾ ಈಗ ಕಾತ್ತಿದ್ದೀನಿ, ಸುಮ್ಮ ಕೂತ್ಬಿಡು. ಈಗೇನು ಮಾಡೋ ಗಾಡಿ ಹೇಳೇನತ್ತಂದ ಅವ್ನು ಡುಬ್ಬಕ್ಕೆ ನಮಸ್ಕಾರ ಮಾಡಿ ಹೋಗ್ತಾಳಾಯ್ತು. ಏನು ಒತ್ತುಕೊಂಡಂತ ಕೇಳಿದ್ರೆ, ನಾವು ನೀವುಗಳೆಲ್ಲ ತಿಳ್ಕೊಳಂಗಲ್ಲ. ಆ ಪರಮಾತ್ಮನನ್ನು ನಾವು ಯಾರಿಂದಲೂ ಕೂಡ ನೋಡೋಕೆ ಅಂದ ಆಗಂಗಿಲ್ಲ. ಅವನನ್ನು ನೋಡ್ಬೇಕಂತಂದ್ರೆ ಅವ ನಮ್ಮ ಕಣ್ಣಿಗೆ ಅಂದ ಕಾಣಂಗಿಲ್ಲ. ಮಾಯ್ಕ್ ಭಾಳ ಇದುವಾಗಿ ಹೋಗ್ತವ. ಅವರು ನೋಡ್ತಾರೆ ಜಗತ್ತಿನೊಳಗಿರ್ತಕ್ಕಂಥ ಭಗವಂತನನ್ನು. ಒಂದು ಕಡೆಗಿಂದ ಬಸವಣ್ಣ ನೋಡಿದ್ರೆ, ಒಂದು ಕಡೆಗಿಂದ ಅಕ್ಕಮಹಾದೇವಿನ ಕೂಡ ಭಗವಂತನ ನೋಡ್ತಾಳ. ಹೆಂಗೆ ನೋಡ್ತಾಳವಳು ಏನ್ರಿ? ಯಾವ ಲಿಂಗದ ರೂಪದೊಳಗೆ ಅಂದ್ರೆ ನೋಡಂಗಿಲ್ಲ. ಪರಮಾತ್ಮ ಹೆಂಗದನ ಹತ್ತಿಕೊಳ್ಳೋದಕ್ಕೆ ಕೇಳೋ. ಪರಮಾತ್ಮ ಸರ್ವಾಂತರ್ಯಾಮಿ. ಪರಮಾತ್ಮ ಅಲ್ಲದಾನ ಇಲ್ಲದಾನ ಹತ್ತಿಕೊಳ್ಳೋದಕ್ಕಿಂತ ಪರಮಾತ್ಮ ಎಲ್ಲ ಕಡೆನೂ ಕೂಡ ಅದಾನೆ. ಅದಕ್ಕಾಗಿನೇ ಬಸವಣ್ಣರು ಅಂದರು, ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಿಯ. ನೋಡಿ, ಅಂಥ ದೊಡ್ಡ ಪರಮಾತ್ಮನನ್ನು ಯಾರು ಸಣ್ಣವನಾಗಿ ಮಾಡಿ ತಂದು ಕೊಡ್ತಾರ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ, ಒಬ್ಬ ಗುರುನಾಥ, ಒಬ್ಬ ಸದ್ಗುರುನಾಥ ಅಂತ ತಂದು ನಮ್ಮ ಕೈಯಾಗ ಸಣ್ಣವನಾಗಿ ಅಂದ ಮಾಡಿ ತಂದು ಕೊಡ್ತಾನೆ. ಆ ಶಕ್ತಿ ಯಾರ ಹತ್ರ ಕೂಡ ಇಲ್ಲಿ ಬೇರೆದವ್ರ ಹತ್ರ ಇಲ್ರಿ. ನಮ್ಮ ಊರಾಗಿಂದ ದೊಡ್ಡ ಸೌಕರ್ಯದಾರ ಏನ್ರಿ, 100 ಎಕರೆ ಜಮೀನು ಅದ, ಅವ್ರು ಕೊಡ್ತಾರೆ ಲಿಂಗ ಹತ್ತಿಕೊಂಡಂದ್ರೆ. ಏನ್ರಿ ಮತ್ತೊಬ್ರಿಗೆ ಅಂದ್ರೆ ಲಿಂಗ ಕೊಡ್ಲಕ್ಕೆ ಬರಂಗಿಲ್ಲ. ಇಲ್ಲಿ ದೊಡ್ಡ ಸೌಕರ್ಯದನ ಅವ ಕೊಡ್ತಾನೇನು, ಸಾವುಕಾರನ ಕೈಲೇ ಕೊಡೋಕ್ಕಾಗಂಗಿಲ್ಲ. ಯಾವ ಸಾವುಕಾರದ ಕೈಲೇ ಕೊಡೋಕ್ಕಾಗಂಗಿಲ್ಲ ಏನ್ರಿ, ಗೌಡನ ಕೈಲೇ ಕೊಡೋಕ್ಕಾಗಂಗಿಲ್ಲ. ಯಾವ ಶ್ರೀಮಂತರ ಕೈಲೇ ಕೂಡ ಟಾಟಾ ಬಿರ್ಲಾದನಂದ್ರು ಅವನಿಗೆ ಲಿಂಗ ಕೊಡ್ಲಕ್ಕೆ ಬರಲ್ಲ. ಹಾಗಾದ್ರೆ ಲಿಂಗ ಕೊಡ್ತಕ್ಕಂಥವ್ರು ಯಾರು ಒತ್ತುಕೊಂಡೋದಕ್ಕೆ ಕೇಳಿದ್ರೆ, ಅಂಥ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗಿಂದ ಸಣ್ಣವಾಗಿ ಮಾಡಿ ತಂದು ಕೊಡೋದು ಒಬ್ಬ ಸದ್ಗುರುನಾಥನೇ ಹೊರತಾಗಿ ಬೇರೆ ಯಾರೂ ಕೂಡ ಕೊಡಕ್ಕೆ ಬರಲ್ಲ. ಒಬ್ಬ ಗುರು ಕೊಡ್ತಾರೆ ಏನ್ರಿ. ಅಲ್ರಿ, ಅಂಥ ದೊಡ್ಡ ಪರಮಾತ್ಮನಂದ ಹಂಗೆ ಸಣ್ಣವಾಗಿ ಕೊಡ್ತಾನಂತ ಅನ್ನೋದಕ್ಕೆ ಮೊದಲೊಮ್ಮೆ ನಿಮಗೆ ಹೇಳಿದ್ದೇನೆ, ಸುಮ್ಮೊಂದು ಹಾಸ್ಯಕ್ಕೆಂದು ಹೇಳಿದ್ದೇನೆ. ಡಿ ಸಿ ಏನ್ರಿ, ನಮ್ಮಲ್ಲಿ ಒಬ್ಬ ಡಿ ಸಿ ಇದ್ದ, ದೊಡ್ಡ ನೌಕರಿ ಅವ್ರದ್ದು. ಡಿ ಸಿ ಹತ್ತಿಕೊಂಡಂದ್ರೆ ಇಡೀ ಒಂದು ಜಿಲ್ಲೆನೇ ಅವ್ರ ಕೈಯಾಗಿಂದ ಇರ್ತದ. ಯಾವ MLA ಇರಲಿ, MP ಗಳು ಇರಲಿ, ಯಾರಿದ್ರು ಕೂಡ ಒಬ್ಬ ಡಿ ಸಿ ಇದ್ನು ಅಂತಂದ್ರೆ ಡಿ ಸಿ ಕೈಯಾಗೆ ಎಲ್ಲರೂ ಕೂಡ ಇರೋದು. ಅಂದ ದೊಡ್ಡ ಅಧಿಕಾರಿ. ಮದುವೆ ಆಗಿ ಅವನಿಗೆ 20 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಮದುವೆ ಆಗಿ 20 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಯಾವಾಗಿಂದ ಮಕ್ಕಳಾಗಲಿಲ್ಲ, 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡ್ತತ್ತು. ದೊಡ್ಡ ಖುಷಿ ಆಯ್ತು ಅವನಿಗೆ. ನೋಡ್ರಿ, ಡಿ ಸಿ ಅದನ, ಸಿಕ್ಕಾಪಟ್ಟೆ ರೊಕ್ಕ ಅದ, ಬಂಗಾರ ಅದ, ಎಲ್ಲನೇ ಅದ. ಕರೆ ಆದ್ರಿಂದ ಮಕ್ಕಳೇ ಇಲ್ಲ. ಯಾವಾಗಿಂದ 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಬಿಡ್ತು, ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ಅಲ್ರಿ, ಇಲ್ಲಿ ಬ್ಯಾಸಿಗೆಗೆ ಲಗ್ನ ಆಗಿರ್ತದೆ, ಮಳೆಗಾಲದಾಗೆ ಹಡ್ದಿರ್ತಾಳ, ಊರು ತುಂಬ ಪೇಡೆ ತಿನ್ಕೋ ತಿರುಗಾಡ್ತಿರ್ತೀವಿ ಏನ್ರಿ. ಅವನಿಗೆ 20 ವರ್ಷ ಆದ ಬಳಿಕೆಂದ ಗಂಡಸು ಮಗ ಹುಟ್ಟ್ಯದ. ಅವನಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ಏನು ನೋಡಬೇಕು, ಭಾಳ ಖುಷಿ ಅಂದ್ರೆ ಖುಷಿ ಆಯಿತು. ಕೂಸು ಹುಟ್ಟಿ 1 ತಿಂಗಳು 2 ತಿಂಗಳಾಗಿತ್ತು. ಹೋಗಿ ಹೆಂಡತಿ ಹತ್ರ ಕುಂತಂದ ಹೆಂಡತಿಗೆ ಅಂದ, ಏನ ನನ್ನೊಂದು ಮಾತು ನಡೆಸ್ಕೊಡ್ತೀಯೇನೋ ಅಂದ. ಏನು ಹೇಳ್ರಿ ಅಂದ. ಏನಿಲ್ಲ, ಒಟ್ಟು ನನ್ನ ಕೂಸು ಅಳ ಧ್ವನಿ, ನನ್ನ ಮಗ ಅಳ ನುಡಿ ನನ್ನ ಕಿವ್ಯಾಗ ಬೀಳಬಾರ್ದು. ನನ್ನ ಮಗ ಅಳ್ಳಾರ್ದಂಗೆ ಅಂದ್ರೆ ನೀನು ನೋಡ್ಕೋಬೇಕು. ಒಟ್ಟು ನನ್ನ ಮಗ ಅಳ ಧ್ವನಿ ನನ್ನ ಕಿವ್ಯಾಗ ಬೀಳಬಾರ್ದು. ಅದಕ್ಕೆ ಅಂದ,
ಹಂಗೆ ನೋಡ್ಕೋಬೇಕು ನಿಮ್ಮ ಮಗನ. ಅಕ್ಕಿ ಅಂದ್ಲು, ಯಾಕೆ ತೋರಿ ನಾನು ಬೇಕಂತ ಚಿವುಟ್ ಹೇಳಿಸ್ತೀನಿ ಅನ್ನೋದು. ನೋಡ್ಕೋತೀನಿ ಹಳ್ಳಾರ್ದ ನೋಡ್ಕೋತೀನಿ ಅಂದ್ಕೊಳ್ಳೋಣ. ಆಯ್ತು ತಿಳ್ಕೊಂಡು 1 ವರ್ಷದ್ದಾಯ್ತು, 2 ವರ್ಷದ್ದಾಯ್ತು, 3 ವರ್ಷದ್ದಾಯ್ತು. ನೀವೆಲ್ಲ ಸಾಯಂಕಾಲ 5 ಗಂಟೆಗೆ ನೀವೆಲ್ಲ ಹೆಣ್ಮಕ್ಳು ಹಳ್ಳ್ಯಾಗ ಮುಖ ಏಕ ತೊಕ್ಕೊಂಡು ಮನ್ಯಾಗ ನಿಮ್ಮ ಮನೆಗೆ ಚಹಾ ಕುಡಿದು ಮಂದಿ ಮನೆ ಕಟ್ಟಿ ಮ್ಯಾಗ ಹೋಗಿ ಕೂತಿರ್ತೀರಿ ನೋಡ್ರಿ. ಕೂತಿರ್ತೀರಿಲ್ಲ ಸಾಯಂಕಾಲ 5 ಗಂಟೆ ಸಮಯಕ್ಕೆ. ಅವಾಗ ಯಾವ ಧಾರಾವಾಹಿ ಇರಲ್ಲ. ರಾತ್ರಿ ಹಾಕಿದ್ದೆಲ್ಲ ಮುಂಜಾನೆ ಮಧ್ಯಾಹ್ನ ತನಕ ಮುಗಿಸಿರ್ತಾನ. ಮಧ್ಯಾಹ್ನದಾಗಿಂದ ಅವೇ ಅಡುಗೆ ಮಾಡವು ಏನ್ರಿ ಇವೇ ನೋಡ್ಕೊತಿಂದ ಕೂತಿರ್ತೀರಿ. ಬೇಸರ ಬಂದಿರ್ತದೆ. 5 ಗಂಟೆಗೆ ಯಾರಾದ್ರೆ ಮನೆ ಮುಂದೆ ಕಟ್ಟಿ ಮ್ಯಾಗ ಅಂದ್ರೆ ಕೂತು ಮಾತು ಹೇಳ್ತಿರ್ತಾರಲ್ಲ, ಹೇಳ್ತಾರಿಲ್ರಿ ಏನ್ರಿ ಮಸಳೆಯಾಗಿ ಹೇಳಲಿಕ್ಕಿಲ್ಲ, ನಮ್ಮ ಕಡೆ ಹೇಳ್ತಾರೆ ಮಾತು. ಹಂಗೆ ಈಕಿ ಏನು ಮಾಡ್ಯಾಳ, ಸಾಯಂಕಾಲ 5 ಗಂಟೆ ಸಮಯಕ್ಕೆ ಮುಖ ಇಕ್ಕ ತೊಗೊಂಡು ಮಗನಿಗೆ ಮುಖ ಇಕ್ಕ ತೊಳ್ಕೊಂಡು ಪಾಪ ಮನೆ ಎದುರಿಗೆ ಒಂದು ದೊಡ್ಡ ಕಟ್ಟಿ ಮೇಲಂದ ಕುಂತಾಳ. ಯಾವಾಗಿಂದ ಕಟ್ಟಿ ಮೇಲೆ ಕುಂತಾಳ, ಪಾಪ ಏನು ಮಾಡ್ಯಾನ, ಬಟ್ಟೆ ತೊಳ್ಕೊಂಡು ಬಟ್ಟೆ ಗಂಟಂದ ಒಂದು ಕತ್ತಿ ಮ್ಯಾಗ ಇಟ್ಕೊಂಡು ಕತ್ತಿ ಹೊಡ್ಕೊಂಡಂದ ಅದೇ ಮನೆ ಮುಂದೆ 5 ಹೊಂಟ. ಯಾವಾಗಿಂದ ಅದೇ ಮನೆ ಮುಂದೆ 5 ಹೊಂಟಾನೆ. ಇದು ಹುಡುಗ ಸುಮ್ ಕುಂದ್ರಬೇಕಿಲ್ಲ. ಯಾಕಂದ್ರೆ ಗಂಡರೇ ಹೇಳ್ಯಾನ, ಒಟ್ಟದ ಅಳ ನುಡಿ ನನಗೆ ನನ್ನ ಕಿವ್ಯಾಗ ಬೀಳಬಾರ್ದು ಹೇಳ್ಯಾನ. ಆಗಿ ಅದು ಒಂದೇ ಮಮ್ಮಿ ಹಿಂಗೆ ಹತ್ತಂದ್ರೆ ಸಾಕು, ಅದು ಏನು ಕೇಳ್ತದೆ ಕೊಡ್ತಿಲ್ಲ. ಇಲ್ಲ ಕೇಳಿದ್ರೆ ತಿನ್ನಾಕ, ಉಣ್ಣಾಕ ಕೇಳಿದ್ರೆ ಉಣ್ಣಾಕ, ಬಟ್ಟೆ ಕೇಳಿದ್ರೆ ಬಟ್ಟೆ, ಏನ್ಯಾಕೆ ಕೇಳಲ್ಲ. ಯಾಕಂದ್ರೆ ಈಗ ಸಣ್ಣ ಮಕ್ಕಳು ಕಾಡ್ತಾವ. ಹೌದು, ಒಂದು ದಿನಕ್ಕೆ ಏನ್ತ್ರಿ 250 ಪ್ರಶ್ನೆ ಕೇಳ್ತಾವತ್ತು ತಾಯಿಗೆ. ನೀವು ಉತ್ತರ ಹೇಳಿರ್ತೀರಿ, ಅದೇ ಅಂದ್ರೆ ಏನು ಮಮ್ಮಿ, ಇದು ಅಂದ್ರೆ ಏನು ಮಮ್ಮಿ ಕೇಳಿರ್ತಾವ. ಅದಕ್ಕೆಲ್ಲ ಉತ್ತರ ಹೇಳಿರ್ತೀರಿ ನೀವು. ಆದರೆ ನಿಮಗೆ ನೆನಪಿರಲ್ಲ ಉತ್ತರ ಕೊಟ್ಟವ್ರಿಗೆ. ಪಾಪ ಅಳ್ತಿರ್ತಾವ. ಯಾಕಂದ್ರೆ ಮಕ್ಕಳಿಗೆ ಸಮಾಧಾನ ಮಾಡೋದು ಆಗಂಗಿಲ್ಲಲ್ರಿ. ಇಂದ ಅಕ್ಬರ್ನ ಆಸ್ಥಾನಕ್ಕೆ ಬೀರ್ಬಲ್ ಲೇಟಾಗಿ ಬಂದತ್ತ. ಅಕ್ಬರ್ನ ಆಸ್ಥಾನಕ್ಕೆ ಬೀರ್ಬಲ್ ಲೇಟಾಗಿ ಬಂದ. ಅವಾಗಿಂದ ಬೀರ್ಬಲ್ಗೆ ಅಕ್ಬರ್ ಕೇಳ್ದ, ಬೀರ್ಬಲ್ಲ ಏನಿದು ಇಟ್ಟು ತಡ ಮಾಡಿ ಬಂದಿದ್ದಿ? ಪ್ರಭು, ನನ್ನ ಮಗ ಅಳ್ಳಕತ್ತಿದ್ದ, ಅದಕ್ಕೆ ಸಮಾಧಾನ ಮಾಡಿ ಬರ್ಬೇಕಾದ್ರೆ ಇಲ್ಲಿ ಲೇಟ್ ಆಯಿತು ಅಂದ. ಏನು ಒಂದು ಮಗನಿಗೆ ಸಮಾಧಾನ ಮಾಡೋದು ಇಟ್ಟು ತಡನ ಅಂದ. ಅವಾಗ ಬೀರ್ಬಲ್ ಅಂತಾನ, ರಾಜ ನೀ ದೊಡ್ಡ ರಾಜ ಇದ್ದಿದ್ದಿ, ನಿನ್ನ ಕೈಯಾಗಿಂದ 100 ಮಂದಿ ದಾಸಿಯರದಾರ, ಸೇವಕರದಾರ, ಯಾರೋ ಎತ್ಕೋತಾರೆ, ಯಾರು ಆಡಿಸ್ತಾರ, ನಿನ್ನ ಮಕ್ಕಳು ಆಡಿಸೋದು ಗೊತ್ತಿಲ್ಲ, ನಿನಗೆ ಸಮಾಧಾನ ಮಾಡೋದು ಗೊತ್ತಿಲ್ಲ ಅಂದ. ಯಾಕೆ ಗೊತ್ತಿಲ್ಲ, ನಾ ಸಮಾಧಾನ ಮಾಡ್ತೀನಿ ಅಂದ. ಹಂಗಿತ್ತನ ಮಾಡಿ ನಾನೇ ಮಗ ಹಾಕಿನಿ, ನನಗೆ ಮಾಡಮ್ಮ, ನೀ ಅಪ್ಪಾಗು ನಮ್ಮ ಮಗ ಆಡ್ತೀನಿ. ನೋಡ್ರಿ ಬೀರ್ಬಲ್ ಹಾಕ್ಬಾರ, ನೀ ಅಪ್ಪಾಗು ನಮ್ಮ ಮಗ ಹಾಕಿನಿ, ಆಯಿತು ನಾ ಅಪ್ಪ ಹಾಕಿನಿ, ನಿನ್ನ ಸಮಾಧಾನ ಮಾಡ್ತೀನಿ, ನೀ ಅಳು ಅಂದ. ಯಾವಾಗ ಬೀರ್ಬಲ್ ಅಳ್ಳಕತ್ತ, ಅಪ್ಪಾಜಿ ಅಂದ, ಏನು ಬೇಕು ಅಂದ. ನೀ ಕೆಳಗೆ ಬಂದ, ನಿನ್ನ ಸಿಂಹಾಸನ ಮ್ಯಾಗ ಕುಂದಿರ್ತೀನಿ ಅಂತು. ಹಂಗಂಗೆ ಹಾಕದ, ನಾ ರಾಜ ಇದ್ದೀನಿ, ನನ್ನ ಸಿಂಹಾಸನ ಹಂಗ ಅಂದ. ಈಗ ರಾಜ ಅಲ್ಲಿ ನೀನು ನಮ್ಮ ಅಪ್ಪಿದೆ ಅಂದವ. ನಮ್ಮ ಅಪ್ಪಿದೆ, ನಾ ಅದ್ರ ಮ್ಯಾಗ ಕುಂದಿರ್ತೀನಿ, ನಾನು ಕುಂದಿರ್ತು. ಆಯ್ತು ಬಿಡು, ಕುಂದ್ರ ಬಾತ್ಕೊಂಡು ಕುಂದ್ರಸದ. ಈಗ ಸಮಾಧಾನ ಅದಿಲ್ಲ, ಇಲ್ಲ ಮತ್ತಳ್ಳಕತ್ತ. ಮತ್ತೇನು ಬೇಕು ನಿನಗೆ? ನನಗೊಂದು ಮಿಳ್ಳಿ ಬೇಕು. ಮಿಳ್ಳಿ ಅಂತ ಗಿಂಡಿ, ಒಂದು ಮಿಳ್ಳಿ ಬೇಕು ನನಗೆ ಅಂದ್ಕೊಳ್ಳ. ಅದೇನು ದೊಡ್ಡಗದ, ಯಾರಲ್ಲಿ ಬಂಗಾರದ ಮಿಳ್ಳಿ ತೊಗೊಂಬರಿ, ಹೋಗಿ ಅರಮನೆ ಅಂತಂದು ದೊಡ್ಡದ ಬಂಗಾರದಿಂದ ಮಿಳ್ಳಿ ತಂದಿಟ್ರು. ಈಗ ಸಮಾಧಾನ ಅದಿಲ್ಲ, ಏನ ಇಲ್ಲ ಅಂದ. ಮತ್ತೇನು ಬೇಕು? ನನಗೊಂದು ದೊಡ್ಡ ಆನೆ ಬೇಕು. ಆನೆ ಬೇಕಂದ್ರೆ ಪಟ್ಟದಾನೆ ಹೊಡ್ಕೊಂಡು ಬರ್ರಿ ಎತ್ಕೊಂಡ್ರು. ಪಟ್ಟದಿಂದ ಆನೆ ತಂದು ನಿಂದ್ರಸರು. ಈಗ ಸಮಾಧಾನ ಐತಿಲ್ಲ, ಏನ ಇಲ್ಲ ಅಂದ. ಮತ್ತೇನು ಬೇಕು ನಿನಗೆ? ಆ ಆನೆ ಮಿಳ್ಳ್ಯಾಗ ಕುಂದ್ರಸತ್ತು. ಹೆಂಗೆ ಕುಂದ್ರಸ್ತಾರೆ? ಆ ಆನೆ ಮಿಳ್ಳ್ಯಾಗ ಕುಂದ್ರಸಂದ್ರೆ ಯಾರಿಗೆ ಸಾಧ್ಯ ಅದ? ಅದು ಹೆಂಗೆ ಬರ್ತದ ಅಂದ ರಾಜ. ಅನ್ನ ಅಳುದು ಹೆಂಗೆ ನಿಂದ್ರಿಸಲಿ ಅಂದ. ನೆನ್ರಿ ಹೇಳಕತ್ತ. ಮಕ್ಕಳು ಹಠ ಮಾಡಕತ್ತು ಅಂದ್ರೆ ಏನು ಬೇಕಾದ್ರೂ ಬೇಡ್ತಾವ. ಮಕ್ಕಳಿಗೆ ಸಮಾಧಾನ ಮಾಡೋದು. ಇನ್ನು ದೊಡ್ಡವರಿಗೆ ಅಂದ್ರೆ ಬೆದರಿಸಿ ಬೈದು ಏನ್ರಿ ಮಾಡಿ ಸಮಾಧಾನ ಮಾಡ್ಬೋದು. ಮಕ್ಕಳಿಗೆ ಅಂದ್ರೆ ಸಮಾಧಾನ ಮಾಡೋಕ್ಕಾಗಲ್ಲ. ಯಾವಾಗ ಅವ ಏನದು ಹೊಡ್ಕೊಂಡು ಹೊಂಟಾನಲ್ಲ, ಈಗ ಈ ಪಾಪ ಮಗನ ಎತ್ಕೊಂಡು ಕುಂತಾಳೆ. ಇದು ಗುಬ್ಬಿ ಅಂತಾರ, ಇದು ಕಾಯಿಗೆ ಅಂತಾರ, ಮಗನಿಗೆಲ್ಲ ತೋರಿಸ್ಕೋತ ಕುಂತಾಳ. ಅವಾಗ ಇದು ಹುಡುಗನಿಂದ ಎತ್ಕೊಂಡು ಕೂತ, ಮಮ್ಮಿ ಅತ್ತಿದು ಏನು ಬೇಕಪ್ಪ ಅಪ್ಪಿಯೋ ಅಂದು. ಅಂದ್ಕೊಂಡು ನನಗೆ ಅದು ಬೇಕು ಮಮ್ಮಿ ಅತ್ತು. ಏನು ಕತ್ತಿ ಬೀಳ್ಲಕತ್ತು. ಆಕೆ ಅಂದು, ಅಯ್ಯ ಅದು ತೊಗೋಬಾರ್ದಪ್ಪ, ಅದು ಚಲೋ ಅಲ್ಲ, ನಿನಗೆ ಬ್ಯಾರೆದು ಏನಾರ ಕೊಡ್ತೀನಿ, ನೀನು ಬ್ಯಾರೆದು ಕೊಡ್ತೀನಿ ಬಾ. ಇಲ್ಲ ಮಮ್ಮಿ ನನಗೆ ಅದೇ ಬೇಕು ಕತ್ಕೊಂಡು ಅಳ್ಳಕತ್ತು. ಒಂದು ಸಾವಿರ ಕಾಲು ತಿಕ್ಕಿ ತಲೆ ನೆಲಕ್ಕೆ ಹೊಡೆದೊಡ್ದು ಅಳ್ಳಕತ್ತು. ಅಳುದ್ರಾಗೆ ಡಿ ಸಿ ಬಂದುಬಿಟ್ಟ. ಯಾವಾಗಿಂದ ಡಿ ಸಿ ಅಂದ ಮನೆಗೆ ಬಂದ, ಹಾಗೆ ಮನೆಗೆ ಬಂದ ಕೊಟ್ಟ ಒಂದು ಏಟಕ್ಕಿಗೆ. ನಿನಗೇನಂತ ಹೇಳಿ ನಾನು, ನನ್ನ ಮಗ ಅಳ ನುಡಿ ನನ್ನ ಕಿವ್ಯಾಗಿಂದ ಬೀಳಬಾರ್ದು ಅಂತ ಹೇಳಿನಿಲ್ಲ, ಯಾಕೆ ಕಳಿಸ್ಲಕತ್ತಿದ್ದೀನಿ? ಅಕ್ಕಿ ತಿರುಗಿ ಒಂದು ಕೊಟ್ಲು ಡಿ ಸಿಗೆ. ನೀ ಹೊರಗೆ ಡಿ ಸಿ, ಇಲ್ಲಿ ಮನ್ಯಾಗ ಪಿ ಸಿ, ನನಗೆ ಹೊಡಿತಿ ಕೊಟ್ಲು. ಯಾಕೆ ನನಗೆ ಕೊಡ್ಲಾಗತ್ತಿ? ಹೌದು, ನಿನ್ನ ಮಗ ಏನು ತಿಲ್ಲಕ್ಕೆ ಕೇಳಿದ್ರು ಕೊಡ್ತೀನಿ, ಉಣ್ಣಕ್ಕೆ ಕೇಳಿದ್ರು ಕೊಡ್ತೀನಿ, ಬಟ್ಟೆ ಕೇಳಿದ್ರು ಕೊಡ್ತೀನಿ, ಅಡುಗೆ ಸಾಮಾನು ಕೇಳಿದ್ರು ಕೊಡ್ತೀನಿ. ಮತ್ತು ಇದು ಏನು ಕೇಳಕತ್ತದ? ಕತ್ತಿ ಕೇಳಕತ್ತದ ಅನ್ಲಿಕ್ಕೆ.
ಅದೇಂಗೆ ಕೇಳ್ತಾನೆ, ನಾ ಸಮಾಧಾನ ಮಾಡ್ತೀನಿ. ಪಾಪು ನಾ ಕಾರ್ನಾಗ ಹೋಗ್ಬಾರೋ ಪಪ್ಪು, ಎಲ್ಲಿ ಪಪ್ಪ ನನಗೆ ಅದೇ ಬೇಕು ಪಪ್ಪ, ಬ್ಯಾಡು ಓತಮ್ಮ ಅದು ತೊಗೋಬಾರ್ದು, ಎಲ್ಲಿ ಪಪ್ಪ ನನಗೆ ಅದೇ ಬೇಕು ಪಪ್ಪ. ನೀನು ಸೈಕಲ್ ಮೋಟ್ರ್ ಮ್ಯಾಗ ಹೋಗ್ತೀನಿ, ಇಲ್ಲ ನನಗೆ ಅದೇ ಬೇಕು. ಒಂದು ಸೌನ ಚೀರ್ಚೀರಿ ಎಳ್ಳಕತ್ತು, ನಿಮ್ಮ ಅಂದು ಹೆಣ್ತಿಗೆ ಮುಂದೆ ಹ್ಯಾಂಗೆ ಮಾಡೋಣ ಅಂದ. ಮತ್ತು ನಾ ಏನು ಮಾಡಿ ನಿನ್ನ ಮಗನ ಸಮಾಧಾನಾಗ ಹೋಗಿ ಕತ್ತಿ ತೊಗೊಂಬ ಅಂದ. ನಾ ಈ ಇಡೀ ಜಿಲ್ಲೆ ನಾಳತ್ತಿಗೆ ಜಿಲ್ಲಾಧಿಕಾರಿನ DC ಇದನ್ನ ಕತ್ತಿ ಹೆಂಗೆ ತರಲಿ ಅಂದ. ಮತ್ತು ನಾ ಏನು ಮಾಡಲಿ ಬಿಡು ಅಂದಕ್ಕೆ. ಮತ್ತು ನಿನ್ನ ಮಗಳತ್ತ ನಾ ಏನು ಮಾಡಲಿ. ಮತ್ತೆ ಹ್ಯಾಂಗೆ ಮಾಡೋದು ಈಗ ರೀ? ಒಂದು ಐಡಿಯಾ ಹೇಳ್ತೀನಿ ನಿಮಗೆ. ಏನು? ಒಂದು ಅರ್ಧ ಗಂಟೆ ನೀವೇ ಕತ್ತಿ ಹಾಕಿ ಏನು ರೀ, ಒಂದು ಅರ್ಧ ತಾಸು ನೀವೇ ಕತ್ತಿ ಹಾಕಿ. ಅವ ಅಂದ, ಹುಟ್ಕೊಟ್ಟು ನಾನು ಏನು ತಿಳಿದೀನಿ, ಜಿಲ್ಲಾಧಿಕಾರಿ. ಹೌದು, ನೀ ಅದೇ ಜಿಲ್ಲಾಧಿಕಾರಿ ಹೊರಗ. ಇಲ್ಲಿ ನಿನ್ನ ಮಗ ಸಮಾಧಾನ ಆಗ್ಬೇಕಾದ್ರೆ ಅದು ನೀ ಕತ್ತಿ ಆಗಬೇಕು. ಮತ್ತೆ ಹ್ಯಾಂಗ ಅಂದ, ಸುಮ್ಮ ಆಗು. ಯಾವಾಗ ಅಂದ್ರೆ ಮತ್ತೆ ಹೆಂಡತಿ ಮಾತು ಕೇಳಾರ್ದವ್ರು ಯಾರು ರೀ? ಯಾರು ಕೇಳಂಗಿಲ್ಲ ನೋಡೋದು, ಕೈ ಹತ್ರಿ ಏನ್ರಿ? ಒಬ್ಬನೇ ಕೈ ಎತ್ತಂದ್ರೆ ನೀ ನನ್ನ ಮಾತು ಕೇಳಕ್ಕೆ ಕೈ ಎತ್ತಿದ್ದಿಲ್ಲ, ಬಾ ನಿನ್ನ ಕಾನವಳಿನೇ ಬಂದು ಇನ್ನು ನಾಳೆ ಯಾರು ಎತ್ತಲ್ಲ. ಹಿಂದೆ ಅದೇ ಅಕ್ಬರ್ನ ಆಸ್ಥಾನದಾಗ ಡಂಗ್ರ ಹೊಡ್ತಂದತ್ತು. ಎಲ್ಲ ಪುರುಷರೆಲ್ಲ ಅರಮನೆ ಬರ್ರಿ ಅನ್ನತ್ತು. ಎಲ್ಲರೂ ಬಂದರು. ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಅವರೆಲ್ಲ ಕೈ ಎತ್ತಿರಿ. ಕೇಳೋರು ಕೈ ಎತ್ತಿರಿ ಅನ್ನೋದು. ಎಲ್ಲರೂ ನಾ ಕೇಳ್ತೀನಿ ನೀ ಕೇಳ್ತೀನಿ, ಎಲ್ಲರೂ ಕೈ ಎತ್ತೋದ್ರು. ಎಲ್ಲರೂ ಅಲ್ಲಿ ಯಾರು ಉಳಿಲಿಲ್ಲ, ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ. ರಾಜ ಖುಷಿ ಆಯಿತು. ಏನಪ್ಪ ಎಲ್ಲರೂ ಹೆಂಡತಿ ಮಾತು ಕೇಳೋರೇ ಆದರು, ನೀವೊಬ್ಬರೇ ಅದೆಯಲ್ಲಿ ಹೆಂಡತಿ ಮಾತು ಕೇಳಾರ್ದವ ಅಂದರ ರಾಜ. ನಾ ಯಾಕೆ ಕೇಳಲ್ರಿ ಅಂದ. ನಾನು ಹೆಂಡತಿ ಕೇಳಿ ಕೈ ಮ್ಯಾಕೆ ಎತ್ತೀನಿ ಅಂದ. ಕೇಳಕತ್ತಿ ಹೇಳ್ರಿ, ಉಳಿದವ್ರು ಸ್ವಂತ ಧೈರ್ಯ ಮಾಡ್ಯಾರಿ ಎತ್ಯಾರ. ಇವ ಹೆಂಡತಿಗೆ ಕೇಳ ಕೈ ಮ್ಯಾಕೆ ಎತ್ತಾನ. ಎಲ್ಲರೂ ಕೇಳವ್ರೆ, ಯಾರು ಕೇಳಂಗಿಲ್ಲ ಈ ಭೂಮಿ ಮೇಲಂದ. ಹೆಂಡತಿ ಮಾತು ಕೇಳಬೇಕದ, ಕೇಳ್ತಾರ. ಕೇಳಲಿಲ್ಲ ಅಂದ್ರೆ ನಡೆಯಲ್ಲ. ಹಂಗೆ ಇವ DC ಮನೆ ಹ್ಯಾಂಗೆ ಮಾಡ್ತೇವೆ ಅಂದ. ಸುಮ್ಮ ನಾ ಎಲ್ಲ ಮಾಡ್ತೀನಿ. ಒಳಗೆ ಕರ್ಕೊಂಡು ವಾಲ್ ಹೋಗಿ ಅಂಥ ಇಂಥವು ಜಮ್ಖಾನಿ ಅವು ಇವು ಎಲ್ಲ ಸುತ್ತಿ ಮಾಡಿ ಸಣ್ಣ ಮರ ತೊಗೊಂಡು ಮಾರಿಕೆಂದ ಕಟ್ಟಿ ತೇಟ್ ಕತ್ತಿ ಮಾಡ್ದಂಗೆ ಮಾಡಲು. ಕತ್ತಿ ಮಾಡ್ದಂಗೆ ಮಾಡಲು ಅದಕ್ಕೊಂದು ಹಗ್ಗ ಕಟ್ಟಲು. ಕಟ್ಟಿ ಅದಕ್ಕೆ ಹೊರಗೆ ತೊಗೊಂಬಂದ್ಲು. ಪಾಪು ಅಂದ್ಲು. ಏನು ಈಗ ನನ್ನ ಗಂಡ ಬಂದು ನೋಡೋ ತಲ್ಲಿಲ್ಲ, ನಿಮ್ಮ ಅಪ್ಪ ಬಂದು ನೋಡೋ ತಲ್ಲಿಲ್ಲ, ಬತ್ ನೋಡ ಅಯ್ಯಪ್ಪ ಕತ್ತಿ ಅಂದ್ಲು. ಇವನಿಗೆ ದೊಡ್ಡ ಖುಷಿ ಆಯ್ತು ಪಾರಗ. ಇವನಿಗೆ ಸಂಗಟ ನಾನು ಹೆಣ್ತೀನಿ, ನನಗೆ ಕತ್ತಿ ಎತ್ತಾಳಲ್ಲ, ನನಗೆ ತ್ರಾಸ ಆಗೋದಿಲ್ಲರಿ. ಇದೇ ಚಾನ್ಸ್ ಅಂದಳ ಆಕಿನು. ಬತ್ ನೋಡಪ್ಪ ಕತ್ತಿ ಬತ್ ನೋಡು, ಕತ್ತಿ ಬತ್ ನೋಡು ಅಂದ್ಕೊಳ್ಳೇನು. ಪಾಪ ಅದು ಹುಡುಗ ಏನಂತ, ಮಮ್ಮಿ ಅದ್ರ ಕೈ ಇದೇ ಚಂದ ಮಮ್ಮಿ ಕತ್ತಿ ಅತ್ತು. ಹ್ಞೂ ಯಪ್ಪ ಚಂದ ಆಟ ಆಡಿ ಹೋಗತ್ತಿ ಕೊಡೋದು. ಹಗ್ಗ ಕೊಟ್ಲದ ಕೈಯಾಗ ಇದು ತಿರುಗಾಡ್ಲಕತ್ತು. ಹಗ್ಗ ಹಿಡ್ಕೊಂಡು ಹಿಂಗೆ ತಿರುಗಾಳ. ದೊಡ್ಡ ಮನೆ ಇತ್ತು, ಹಿಂಗೆಲ್ಲ ಕಡೆ ತಿರುಗಾಡ್ಲಕತ್ತು. ಮಮ್ಮಿ ಅತ್ತು ಮತ್ತಳ್ಳಕತ್ತು. ಮತ್ತೇನು ಬೇಕಾಯಪ್ಪ ಅವ ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಮಮ್ಮಿ ಅತ್ತ. ಅವ ಬಟ್ಟೆ ತೊಳ್ಕೊಂಡು ಗಂಟು ಇಟ್ಕೊಂಡು ಹೊಂಟಿದ್ನಲ್ಲ, ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಅದು. ಹ್ಯಾಂಗೆ ರೀ ಅಂದ್ಲು. ಯಾವ್ರಿ ಒಳೆ ಮಾಡಿ ಕಟ್ ಅಂದವ. ಅವನು ಅದ್ರ ಡ್ಯೂಟಿಗೂ ಕೋಟ ಪ್ಯಾಂಟ್ ಎಲ್ಲ ಕೂಡಿ ಗಂಟು ಕಟ್ ಮ್ಯಾಲೆ ಇಟ್ಲು. ಇದು ಗಂಟು ಹೊತ್ಕೊಂಡು ತಿರುಗಾಡ್ಲಕತ್ತು. ಇದು ತಿರುಗಾಡ ಮೊದಲೇ DC ಸೂಕ್ಷ್ಮದ ಮನುಷ್ಯ ಸಾವಕಾಶ ನಡೆಯವ. ಇದು ಓಡಲ್ದೆಲ್ಲ ತೊಗೊಂಡು ಹುಡುಗಿ ತೋತು ಹೇಳ್ರಿ. ಹುಡುಗಿ ತೊಗೊಂಡದ್ದು ಹಿಂಗೆ ರಿಮ್ಮನಾಗ ಹೊಡಿತಿತ್ತು. ಹೊಡೆದ್ಕೊಂಡು ಎಪ್ಪೋ ಅತ್ತಿದ್ದ ಒಳಗೆ. ನೀವು ಓಡು ಅನ್ನೋದು ಪಾಪ ಅವಸರಲ್ಲೇ ತಿರುಗಾಡವ. ಹಿಂಗೆಲ್ಲ ತಿರುಗಾಡಬೇಕು. ಸಮಾಧಾನ ಆಗ್ಬೇಕಿಲ್ಲ. ಮತ್ತೆ ಅಳ್ಳಕತ್ತು ಮಮ್ಮಿ ಎತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಎತ್ತು. ಆಯ್ತು ತೊಗೊಂಡು ಎತ್ತಿ ಮಗನಿಗೆ ಅಂದ ಕುಂದ್ರಸೋದು. ಯಾವಾಗಿಂದ ಕುಂದ್ರಸೋದು? ಗಂಟ ಮಗನಿಗೆ ಹೊತ್ಕೊಂಡು ತಿರುಗಾಡಕತ್ತು. ಆಟಗಾರಿ ಬಿಡ್ಬೇಕಿಲ್ಲ ಮತ್ತೊಳ್ಳಕತ್ತು. ಮತ್ತೆ ಮಮ್ಮಿ ಎತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮೇಲೆ ನೀನು ಕುಂದ್ರು ಮಮ್ಮಿ ಎತ್ತು. ಏನ್ರಿ ನೀನು ಕುಂದ್ರು ಮಮ್ಮಿ ಅಂದು ಕೂಡ ಹೇಳ್ತೀನ. ಬ್ಯಾಡ ಅಯ್ಯಪ್ಪ ನಾ ಕುಂದ್ರಬಾರ್ದ, ನೀವು ಒಬ್ಬನೇ ಕುಂದ್ರಬೇಕು. ನೀ ಕುಂದ್ರಿಲ್ಲ ಅಂದ್ರೆ ಹೇಳ್ತೀನಿ ಮಮ್ಮಿ ಅಂತ. ಹ್ಯಾಂಗೆ ರೀ ಅಂದು ಅವ ಅಂದ. ಏನ್ರಿ ಈ ಸದ್ಯ ನಾ DC ಅಲ್ಲ, ಈ ಸದ್ಯ ನಾನು ನಿನ್ನ ಗಂಡ ಅಲ್ಲ. ಏನಿದ್ದೀನಿ ಕತ್ತಿದ್ದೀನಿ, ಕೂತು ಬಿಡೋ ನಾವು. ಈಗ ಹೆಂಗೆ ಮುಗಿದ ನನ್ನ ಕತಿ. ಏನ್ರಿ ಅಯ್ಯ ಹೆಂಗೆ ಹಾಕದ್ರಿ? ಗಂಡ ಅಂದ್ರೆ ದೇವ್ರು ಇದ್ದಂಗೆ, ಗಂಡ ಅಂದ್ರೆ ಸರ್ವಸ್ವ ಇದ್ದಂಗೆ. ನಿಮ್ಮ ಮೇಲೆ ನಾ ಹೆಂಗೆ ಕುಂದ್ರಲಿ? ಏನ್ರಿ ನಾವೇ ಪುರಾಣದಾಗ ಒಂದು ಮಾತು ಹೇಳಿದ್ದೆ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಪ್ರತಿನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೊರಿ. ಪಾದ ಪೂಜೆ ಒಂದು ದಿನ ಪಾದ ತೋರಿ ಗಂಡಂದು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಕತಿ. ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಲ್ಲ. ಅದಕ್ಕೆ ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು, ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೊರಿ. ಪಾದ ತೋರಿ. ಅಪ್ಪಿ ತಪ್ಪಿ ನಾಳೆಗೆ ಗಂಡ ಊರಿಗೆ ಹೋಗ್ಕನತ್ತಂದ್ರೆ ಇವತ್ತೇನು ಪಾದ ಪೂಜೆ ಮಾಡಿರ್ತಾರಲ್ಲ ಅವಕೂರನ್ನ ತೆಗೆದಿಂದ ಒಂದು ಜಗಲಿ ಮ್ಯಾಗ ಇಡ್ರಿ. ಮರುದಿವ್ಸ ಅಂದ ಅವ ಗಂಡ ಊರಾಗಿಲ್ಲಾರ್ದಾಗ ಅವು ಜಗಲಿ ಮ್ಯಾಗಿನ ಪಾದಕ್ಕೆ ತೋರಿ. ಅವ ಊರಾಗಿರಲಿಲ್ಲ ಅಂದ್ರೆ ಅವ್ನ ಫೋಟೋ ಪೂಜೆ ಮಾಡಿ ಹೇಳ್ರಿ. ಅವ್ನ ಫೋಟೋ ಪೂಜೆ ಮಾಡಿರಿ.
ಅವ ಇದ್ದಾಗ ಪಾದ ಪೂಜೆ ಮಾಡ್ಕೊರೆ ಕೇಳಿದ್ವಿ. ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಪಾದ ಪೂಜೆ ಮಾಡ್ಕೊರೆ ತಂದಿದ್ದೆ ನೆನಪಿಲ್ಲಕ್ಕಿಗೆ. ಒಟ್ಟು ಫೋಟೋ ಪೂಜೆ ಮಾಡಿರೋ ತಂದಿದ್ದು ಅಷ್ಟೇ ತಲೆ ಇಟ್ಕೊಂಡಾಕಿ. ಗಂಡು ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ, ಗಂಡು ಊರಿಗೆ ಹೋದನ್ನು ಫೋಟೋನೇ ಪೂಜೆ ಮಾಡಾಕಿ. ಹೇಳ್ತೀನಿ ನಿಮಗೆ, ಎತ್ತರ ಮೇಲೆ ಫೋಟೋ ಹಾಕ್ಯಾಳ, ಒಂದು ಸ್ಟೂಲ್ ಇಟ್ಕೊಳಕ್ಕೆ, ಅದಕ್ಕೆ ದಿನ ಹಿಂಗೆ ವಿಭೂತಿ ಎಲ್ಲ ಹಚ್ಚಕ್ಕೆ ಏನ್ರಿ ಹಿಂಗೆಲ್ಲ ಮಾಡಕ್ಕೆ, ಅದು ಗಂಡು ಅಲ್ಲೇ ಕೂತಿರ್ತಿತ್ತು. ನಮಗೊಂದು ಚಾರೆ ಕೊಡು, ಬರೇ ಕುಡಿಲಿಕ್ಕ ಸಾಯಿ, ನಮಗೆ ಪೂಜೆ ಹತ್ತದ ಪೂಜೆ ಏನ್ರಿ. ಅದಕ್ಕೆ ಬೈಯಾಕಿ ಈ ಕಡೆ ಅದಕ್ಕೆ ಫೋಟೋ ಪೂಜೆ ಮಾಡ್ತಾ. ಅಲ್ಲ, ನನಗೆ ಹೊಟ್ಟೆ ಹಸ್ತ ಡ್ಯೂಟಿ ಹೋಗ್ಬೇಕು, ಬರೀ ತಿಂದು ಸಾಯಿ, ಇನ್ನು ಬರೀ ತಿನ್ನೋಕ್ಕೆ ಹುಟ್ಟಿದ್ದೀನಿ. ಗಂಡಗ ಈ ಕಡೆ ಬೈಯೋದು, ಅವನದೇ ಫೋಟೋ ಪೂಜೆ ಮಾಡೋದು ಏನ್ರಿ. ದಿನ ನಡೀತಿ. ಈಗ ಒಂದು ದಿವಸ ಮಗ್ಗಲ ಮನೆಯೂ ಸ್ಟೂಲ್ ಒಯ್ದಾರ ಏನ್ರಿ, ಮಗ್ಗಲ ಮನೆಯೂ ಸ್ಟೂಲ್ ಒಯ್ದಾರ ಇದು ಪೇಪರ್ ಓದ್ಕೊಂಡು ಕೂತದ ಗಂಡ ರೀ. ಅಲ್ಲ ಯಾಕ ನಾವು ಅಲ್ಲಿ ಬಂದರೆ ಬಾ ಅಲ್ಲೇ ಕೂತ ಕೇಳ, ಯಾಕ ಒಂದಿಟ್ಟು ಬಗ್ಗೆ ನಿಂದಿರಿ ಅಂತ. ಅವ ಅಂದ, ಇದೇನೋ ಕಿವ್ಯಾಗ ಏನೋ ಹೇಳಂಗೆ ಕಾಣ್ತದಂತ. ಅದು ಬಗ್ಗೆ ಹೇಳ್ತೀನಿ, ಬಗ್ಗೆ ನಮ್ಮ ಮೊದಲ ಸಣ್ಣ ಹೆಣ್ಮಗಳ್ರೆ ಹೇಳ್ತೀನಿ, ಟಣ್ಣನ ಜಿಗದವ್ ಮ್ಯಾಲೆ ನಿತ್ತು. ಅದು ಇದ್ರಿ ಅಪ್ಪೋದಿ ಜಲ್ದಿ ಇಳಿ ಅಂತ ಅದು ಬರ್ತದ. ಸುಮ್ಮ ಕುಂದ್ರು ನಾ ಇನ್ನ ಮಂಗಳಾರತಿ ಅನ್ಬೇಕತ್ತ. ಅದು ಕೈಯಾಗ ಆರತಿ ತೊಗೊಂಡು ಮಂಗಳಾರತಿ ಮಾಡ್ಲಾಕತ್ತ. ಅವ ಅಂದ, ನೀನು ಮಂಗಳಾರತಿ ಮುಗಿದ ನಾನು ಪೂಣ್ತಿದ್ದೆ ಯಾಕೆ ಎಳಿ ಹತ್ತಿ ಪೂಣಂದು ಏನ್ರಿ, ಒಂದು ಸವನಿಂದ ಒದ್ದಾಡ್ತಿತ್ತು. ಹಂಗಾಕದ ಪರಿಸ್ಥಿತಿ. ಪಾಪಿ ಡಿ ಸಿ ಅಂತ, ಡಿ ಸಿಗೆ ಅಂತಾಳ, ನೀ ದೇವ್ರಿದ್ದಾಗ, ನೀ ಪರಮಾತ್ಮ ಇದ್ದಂಗೆ. ಎಲ್ಲಿ ಪರಮಾತ್ಮ ಅಂದಮ್ಮ. ನಾ ಈಗ ಕತ್ತಿದ್ದೀನಿ, ಸುಮ್ಮ ಕೂತ್ಬಿಡು. ಈಗೇನು ಮಾಡೋ, ಗಾಡಿ ಹೇಳಿನತ್ತಂದ ಡುಬ್ಬಕ್ಕೆ ನಮಸ್ಕಾರ ಮಾಡಿ ಕೂತಳಾಯ್ತು. ಇದು ಗಂಟ ಮಗನಿಗೆ ಹೆಣ್ತಿ ಎಲ್ಲ ತೊಗೊಂಡು ತಿರುಗಲಕತ್ತು, ಮೊಳಕಾಲು ಬಗ್ಗಲಕತ್ತಾವ, ಹಂಗೈ ಉರಿಲಕತ್ತಾವ. ಹೇಳ್ತಾನೆ ಯಾರಿಗೆ ಇದು ಮತ್ತೆ ಅಲ್ಲಿಗೆ ಸಮಾಧಾನ ಆಗ್ಬೇಕಿಲ್ಲ ಪಾರ. ಮತ್ತೆ ಮಮ್ಮಿ ಅತ್ತಿದು ಮತ್ತೇನು ಬೇಕತ್ತಮ್ಮ, ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ ಅತ್ ಹೇಳ್ತೀನಿ ನಿಮಗೆ. ಅದ್ರಂಗೆ ಒದರಲಾಗ್ಯದ ಅಂದು ಕೂಡ ನಮ್ಮದು ಹ್ಯಾಂಗೆ ರೀ ಅಂದ್ಲು. ಈ ಸುಮ್ಮ ಕುಂದ್ರು ಹಂಗೂ ಕತ್ತೆಗಿನ ಹಿಂಗೂ ಕತ್ತೆಗಿನ ಒದರೇ ಬಿಡ್ತೀನಿ ಅಂತ ತಿಳ್ಕೊಂಡು ಅವು ಕತ್ತೆಗಳು ಹಿಂದೆ ಮಾತಾಡ್ತಾವೆ ನೋಡ್ರಿಲ್ಲ. ಹೈಕ್ಯ ಅಲ್ಲ ಕತ್ ಒದರ್ಲಕತ್ತ ಹೈಕ್ಯ ಡಿ ಸಿ ಕತ್ತೇನವ ಏನ್ರಿ, ಡಿ ಸಿ ಕತ್ತೇನ್ರಿ ಇಲ್ಲ. ತನ್ನ ಮಗನ ಸಮಾಧಾನ ಸಲುವಾಗಿ ಹೆಂಗೆ ಹೆಂಡತಿ ಕೈಯಾಗ ಏನ್ರಿ, ಯಾವ ರೀತಿಯಾಗ ಹೆಂಡತಿ ಕೈಯಾಗ ಏನು ಕತ್ತಿ ರೂಪ ತಾಳ್ಬೇಕಾಯ್ತೋ, ಹಂಗೆ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಈ ಎಲ್ಲ ಮಕ್ಕಳ ಸಮಾಧಾನ ಸಲುವಾಗಿನೇ ನಮ್ಮ ಪರಮಾತ್ಮ ನೋಡಬೇಕು, ಪರಮಾತ್ಮನ ಕಾಣಬೇಕಂತಕೊಂಡು ಏನು ಮಕ್ಕಳನ್ನು ಅಳ್ತಾವಲ್ಲ, ಈ ಮಕ್ಕಳ ಸಮಾಧಾನ ಸಲುವಾಗಿನೇ ಒಬ್ಬ ಸದ್ಗುರುನಾಥ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕ ಪರಮಾತ್ಮನನ್ನು ಹ್ಯಾಂಗ ಹೆಣ್ಮಗಳಿಂದ ಕತ್ತಿ ಮಾಡಲು, ಹಂಗೆ ಪರಮಾತ್ಮನನ್ನೇ ಈ ಇಷ್ಟಲಿಂಗ ರೂಪದೊಳಗೆ ತಂದು ನಮ್ಮ ಕೈಯಾಗಿಂದ ಕೊಡ್ತಾನೆ ಒಬ್ಬ ಗುರುನಾಥ ಏನ್ರಿ. ಅಂತ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಅಂಗೈ ಒಳಗಿಂದ ಸಣ್ಣವನು ಮಾಡಿ ಕೊಡಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆ ಕಾರ್ಯ ಒಬ್ಬ ಗುರುನಾಥ ಮಾಡ್ತಾನೆ. ಅಂಥ ಕಾರ್ಯ ಯಾರು ಮಾಡ್ಕೊಂಡ್ರ ಹತ್ತುಕೊಂಡದ್ದು ಕೇಳಿದ್ರೆ ಇಲ್ಲಿ ಅನಂತರಾಯ ಮತ್ತು ಶಿರಸಮ್ಮರನ್ನು ಮಾಡ್ಕೊಂಡಾರ. ಅನಂತರಾಯ ಮತ್ತು ಶಿರಸಮ್ಮರು ಏನ್ರಿ, ನಿತ್ಯ ಅನ್ಕೊಂಡ ಲಿಂಗ ಪೂಜೆ ಮಾಡ್ಕೋಬೇಕು, ನಿತ್ಯ ಅನ್ಕೊಂಡ ಗಂಡನ ಪಾದ ಪೂಜೆ ಅಂತ ತೆಗೆದು ಮಾಡ್ಕೋಬೇಕು. ಈ ಎಲ್ಲ ಪಾದ ಪೂಜೆಗಳಾದ ನಂತರ ಗುರುವಿನ ಮಠಕ್ಕೆಂದ ಹೋಗಬೇಕು. ಹೋಗಿ ಗುರುವಿಗೆ ನಮಸ್ಕಾರ ಮಾಡಿ ಊರು ಹೊರಗೆಂದ ಒಂದು ಲಿಂಗದ ಗುಡಿ, ಆ ಲಿಂಗದ ಗುಡಿಗೆಂದ ಹೋಗಿ ನಮಸ್ಕಾರ ಮಾಡಿ ಯಾವ ಶಿರಸಮ್ಮ ಅನಂತರಾಯರು ಆ ಲಿಂಗದ ಎದುರಿಗೆಂದ ಕೂತ್ಕೊಂಡು ಬೇರೆ ಏನು ಬೇಡ್ತಿದ್ದಿಲ್ಲ ಅವರು. ಏನ್ರಿ, ನನಗೆ ಆಸ್ತಿ ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು ಹತ್ತುಕೊಂಡಂದು ಯಾವುದನ್ನು ಕೊಡೋದು ಬೇಡ್ತಿದ್ದಿಲ್ಲ. ಹಾಗಾದ್ರೆ ಏನು ಬೇಡ್ತಾರೆ ಹತ್ತುಕೊಂಡಂದು ಕೇಳಿದ್ರೆ ಅವರು ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿಕೊಂಡಂದು ಅನಂತರಾಯ ಮತ್ತು ಶಿರಸಮ್ಮರಿಂದ ಬೇಡ್ಕೊಳಕತ್ತಾರೆ. ಒಂದು ಹೆಣ್ಣರೆ ಕೊಡು, ಗಂಡರೆ ಕೊಡು ಏನ್ರಿ. ಯಾಕೆ ಮದುವೆಯಾಗಿಂದ ಭಾಳ ವರ್ಷ ಆಗದೆ, ಮದುವೆಯಾಗಿಂದ ಭಾಳ ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅನಂತರಾಯ ಮತ್ತು ಶಿರಸಮ್ಮರಿಗೆ. ಯಾವಾಗ ಪರಮಾತ್ಮ ನಮಗೇನು ನಿಮ್ಮ ಆಸ್ತಿ ಬೇಕಾಗಿಲ್ಲ, ಯಾವ ಸಿರಿ ಸಂಪತ್ತು ಬೇಕಾಗಿಲ್ಲ, ನೀ ಏನು ಕೊಡ್ಬೇಕಂತ್ಕೊಂಡು ಕೇಳಿದ್ರೆ ಒಂದು ಮಗುವಿನನ್ನು ಕೊಡು, ಹೆಣ್ಣರೆ ಕೊಡು, ಗಂಡರೆ ಕೊಡು, ಬೇಡ ಈಗ ಹುಟ್ಟದ ಈಗ ಸಾಯಿವಲ್ದಕ್ಕ ಜಗತ್ತಿನ ಜನ ನಮ್ಮನ್ನೆಲ್ಲ ಆಡ್ಕೊಳಕತ್ತಾರೆ ಏನ್ರಿ. ಇವಳಿಗೇನು ಮಕ್ಕಳಕ್ಕವ, ಈಗ ಬಂಜದಳ ತಗೊಂಡಂತಾರೆ. ಅದಕ್ಕೆ ಆ ಮಾತುಗಳು ಅನಿಸ್ಕೊಳ್ಳೋದು ಬೇಡ, ನನಗೆ ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿಕೊಂಡಂದು ಯಾವಾಗಿಂದ ಅನಂತರಾಯ ಮತ್ತು ಶಿರಸಮ್ಮರು ಯಾರ ಹತ್ರ ಬೇಡ್ಕೋತಾರೆ, ಆ ಭಗವಂತನ ಹತ್ರ ಬೇಡ್ಕೋತಾರೆ. ಯಾವಾಗಿಂದ ಪರಮಾತ್ಮನಲ್ಲಿಂದ ಬೇಡ್ಕೋತಾರಲ್ಲ, ಆ ಪರಮಾತ್ಮ ಏನ್ರಿ ನಿಮ್ಗೆ ಗೊತ್ತೇ ಅದ. ಆ ಪರಮಾತ್ಮನ ಮಾತಿಗೆ ಅನುಗುಣವಾಗಿನೇ ಇಲ್ಲಿ ಪಾರ್ವತಿ ಎಲ್ಲಿ ನಿಂತ್ಕೊಂಡು ನೋಡಕತ್ತಾಳ ಹತ್ತುಕೊಂಡಂತ ಕೇಳಿದ್ರೆ ಅದೇ ಯಾವ ಅನಂತರಾಯ ಮತ್ತು ಶಿರಸಮ್ಮರ ಮನೆಯೊಳಗನೆ ಕೂತ್ಕೊಂಡಂದ ನೋಡಕತ್ತಾಳ ಪಾರ್ವತಿ. ಯಾಕ ಅವ್ರು ನಡೀತಕ್ಕಂಥ ನಡೆ, ಅವ್ರು ನುಡಿತಕ್ಕಂಥ ನುಡಿ, ಅವ್ರು ಮಾಡ್ತಕ್ಕಂಥ ಭಗವಂತನ ಧ್ಯಾನ
ಏನ್ರಿ ಅವ್ರು ಮಾಡ್ತಕ್ಕಂಥ ಪರಮಾತ್ಮನ ಆರಾಧನೆ, ನಿತ್ಯ ನಿತ್ಯ ಪೂಜೆ ಪುನಸ್ಕಾರ, ಅವ್ರು ಮಾಡ್ತಕ್ಕಂಥ ದಾನ ಧರ್ಮಾದಿಗಳನ್ನು ಎಲ್ಲವನ್ನೂ ಕೂಡ ನೋಡ್ತಾ ನೋಡ್ತಾ ಪಾರ್ವತಿ ನಿಂತಾಳಲ್ಲ. ಹಾಗಾದ್ರೆ ಆ ಪಾರ್ವತಿ ಇವರೆಲ್ಲ ಭಕ್ತಿ ಇವಳ ಶ್ರದ್ಧೆ ಅಂತ ನೋಡಿ ಯಾವಾಗಿಂದ ಪಾರ್ವತಿನೇ ಪರಮಾತ್ಮನಿಗೆ ಆಜ್ಞೆ ಮಾಡಿ ಯಾವಾಗಿಂದ ಶಿರಸಮ್ಮಳ ಗರ್ಭದೊಳಗೆ ಯಾವ ಸಾಕ್ಷಾತ್ ಪಾರ್ವತಿನೇ ಪ್ರವೇಶ ಆಕ್ಕಳಾತು ಕೂಡ ಅನ್ನುವಂಥ ವಿಚಾರ ಇವತ್ತಿನ ದಿವಸದಿಂದ ಬರ್ತದೆ. ಇನ್ನು ನಾಳಿನ ದಿವಸ ಏನು ಬರ್ತೈತಿ ಅನ್ನೋದನ್ನು ನಾವು ನೀವೆಲ್ಲ ನಾಳೆಗೆಂದು ನೋಡೋಣ. ನಾಳೆಗೆಂದು ತೊಟ್ಟಲ ಕಾರ್ಯಕ್ರಮ